ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ನಾನು ಸಾಸೇಜ್ ಬಾರ್ಬಿಕ್ಯೂ ಅಂದರೆ ಫ್ರೈ ಮತ್ತು ರೋಲ್ ಮಾಡ್ತಾ ಇದ್ದೇನೆ. ಅದಕ್ಕೆ ಆನಿಯನ್, ಕ್ಯಾಪ್ಸಿಕಮ್, ಕ್ಯಾಬೇಜ್ ಕಟ್ ಮಾಡಿ ತಗೊಂಡಿದ್ದೇನೆ. ಇದನ್ನು ನಾವೀಗ ಲೈಟಾಗಿ ಫ್ರೈ ಮಾಡಬೇಕು. ಜಾಸ್ತಿ ಫ್ರೈ ಮಾಡಬಾರ್ದು, ಕ್ರಂಚಿ ಇರುವ ಥರ ಫ್ರೈ ಮಾಡಬೇಕು. ಎಲ್ಲವನ್ನು ಒಟ್ಟಿಗೆ ಹಾಕಿಬಿಟ್ಟು ಸ್ವಲ್ಪ ಅದಕ್ಕೆ ಸಾಲ್ಟ್ ಹಾಕಿಬಿಟ್ಟು ಕ್ರಂಚಿ ಬರುವ ಥರ ಫ್ರೈ ಮಾಡ್ತೇನೆ. ನಾನು ಮತ್ತು ಇದಕ್ಕೆ ಚಾಟ್ ಮಸಾಲ ಒಂದು ಆ್ಯಡ್ ಮಾಡ್ತೇನೆ. ಮತ್ತೇನು ಜಾಸ್ತಿ ಇದು ಮಾಡೋದಿಲ್ಲ. ಚಾಟ್ ಮಸಾಲ ಮತ್ತು ಗ್ರೀನ್ ಚಿಲ್ಲಿ ಸಾಸ್ ಹಾಕ್ತೇನೆ. ಗ್ರೀನ್ ಚಿಲ್ಲಿ ಪೇಸ್ಟ್ ಇದ್ದರೆ ಪೇಸ್ಟ್ ಕೂಡ ಹಾಕ್ಬೋದು. ಇಲ್ಲಿ ನಾನು ಸಾಸ್ ಹಾಕ್ತಾ ಇದ್ದೇನೆ. ಅದಕ್ಕೆ 1 ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಸಾಸ್ ಹಾಕಿದೆ. ಮತ್ತು ಪ್ಲೇಟಲ್ಲಿ ಅದನ್ನು ಸಪ್ರೇಟಾಗಿ ತಗೊಂಡಿದ್ದೇನೆ. ರೋಲ್ ಮಾಡಲಿಕ್ಕುಂಟು, ಅದಕ್ಕೆ ಹಾಕಬೇಕು ಅಂತ ತೊಗೊಂಡೆ ಸಪ್ರೇಟಾಗಿ. ಈಗ ಇಲ್ಲಿ ನೋಡಿ ಸಾಸೇಜ್ ತೊಗೊಂಡಿದ್ದೇನೆ. ಇದು ಚಿಕನ್ ಚಿಲ್ಲಿ ಸಾಸೇಜ್. ಇದನ್ನು ನಾನು ಈ ರೀತಿ 2 ಟೈಪಲ್ಲಿ ಮಾಡ್ತೇನೆ. ಈ ರೀತಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ತೇನೆ ನಾನು ಇದನ್ನು. ಇನ್ನೊಂದು ಬಾರ್ಬಿಕ್ಯೂ ಟೈಪ್ ಕೂಡ ಮಾಡ್ತೇನೆ. ಇದಕ್ಕೆ ಸಾಲ್ಟ್ ಹಾಕಿಬಿಟ್ಟು ಇದು ಮಸಾಲ ಮನೆಯಲ್ಲೇ ಮಾಡಿದಂಥ ಟೊಮೆಟೊ ಮತ್ತು ಚಿಲ್ಲಿಯನ್ನು ಬಾಯ್ಲ್ ಮಾಡಿಕೊಂಡು ಪೇಸ್ಟ್ ಮಾಡಿಕೊಂಡು ಇಟ್ಟಿರ್ತೀನಿ ನಾನು. ಹೆಚ್ಚಾಗಿ ಎಲ್ಲದಕ್ಕೆ ಯೂಸ್ ಆಗುತ್ತಲ್ಲ ಕೆಲವೊಂದು ಐಟಮ್ ಮಾಡುವಾಗ. ಸೊ ಈ ರೀತಿ ನಾನು ಫ್ರೈ ಮಾಡ್ಕೋತೇನೆ. ಈ ರೀತಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. 2 ರೀತಿಯೂ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೊಂದು ರೀತಿ ನೋಡಿ, ನನ್ನ ಮಗ ಇಲ್ಲಿ ಮಾಡ್ತಾ ಇದ್ದಾನೆ. ಆ ರೀತಿ ಕಟ್ ಮಾಡಬೇಕು. ಅದನ್ನು ಮೀನಿಗೆ ಕಟ್ ಮಾಡ್ತೇವಲ್ಲ ಆ ರೀತಿ 2 ಕಡೆ ಕೂಡ. ಮತ್ತು ಅದಕ್ಕೆ ಸೇಮ್ ಅದೇ ಥರ ಮಸಾಲ ಹಾಕಿಬಿಟ್ಟು ಸಾಲ್ಟ್ ಮತ್ತು ಅದೇ ಮಸಾಲ ಚಿಲ್ಲಿ ಮತ್ತು ಟೊಮೆಟೊ ಪೇಸ್ಟ್ ಇದು ಮಸಾಲ ಹಾಕಿಬಿಟ್ಟು ಫ್ರೈ ಮಾಡಬೇಕು ಚೆನ್ನಾಗಿ. ಈ ರೀತಿ ಕೊಟ್ಟು ಫ್ರೈ ಮಾಡಿದಾಗ ಮಸಾಲ ಎಲ್ಲ ಒಳಗಡೆ ಚೆನ್ನಾಗಿ ಇಳ್ಕೊಂಡಿರುತ್ತೆ. ಇದು ಬಾರ್ಬಿಕ್ಯೂ ಟೈಪ್ ಫ್ರೈ ಮಾಡ್ತಾರಲ್ಲ ಆ ಥರನೇ ತವಾದಲ್ಲಿ ಫ್ರೈ ಮಾಡಿದ್ದೇನೆ ನಾನು. ತುಂಬ ಚೆನ್ನಾಗಿ ಬಂದಿರುತ್ತೆ ನೋಡಿ. ಇದು ಎಷ್ಟು ಚೆನ್ನಾಗಿ ಫ್ರೈ ಆಯಿತು ಅಂತ. ತುಂಬ ಟೇಸ್ಟ್ ಕೂಡ ಆಗಿದೆ. ಇದಕ್ಕೆ ನಾನು ಟೊಮೆಟೊ ಕೆಚಪ್ ಮತ್ತು ಮಯೋನೀಸನ್ನು ಎರಡನ್ನು ಮಿಕ್ಸ್ ಮಾಡಿಕೊಂಡು ಅದರ ಮೇಲೆ, ಅಂದರೆ ಇವಾಗ ನಾವು ಫ್ರೈ ಮಾಡಿರ್ತೀವಲ್ಲ ಅದರ ಮೇಲ್ಗಡೆ ಗಾರ್ನಿಷಿಂಗ್ಗೆ ತಿನ್ನುವಾಗ ಆ ರೀತಿ ಮಾಡಿಬಿಟ್ಟು ತಿಂದರೆ ಚೆನ್ನಾಗಿರುತ್ತೆ. ನಾನು ರೋಲಿಗೆ ಅದರದ್ದೇ ಸಾಸೇಜ್ ರೋಲ್ ಮಾಡ್ತಾಯಿದ್ದೇನೆ. ಚಪಾತಿ ಮಾಡಿಬಿಟ್ಟು ಎಗ್, ಅಂದರೆ ಫಸ್ಟ್ ಎಗ್ಗಲ್ಲಿ ಇದು ಮಾಡ್ತೇನೆ. ಎಗ್ ಕೂಡ ಹಾಕ್ತೇನೆ ಇದಕ್ಕೆ. ಒಂದು ಎಗ್ಗಿದ್ದು ಮತ್ತೊಂದು ವಿದೌಟ್ ಎಗ್ ಮಾಡ್ತೇನೆ. ಈ ರೀತಿ ಕಾಟಿ ರೋಲ್ ಮಾಡ್ತೀವಲ್ಲ ಎಗ್ಗಿದ್ದು, ಆ ರೀತಿ ಮಾಡಿಬಿಟ್ಟು ಅದಕ್ಕೆ ಮಯೋನೀಸ್ ಮತ್ತು ಇದು ಚೀಸ್ ಗ್ರೇಟೆಡ್ ಚೀಸ್ ಇದ್ದರೆ ಅದು ಕೂಡ ಹಾಕ್ಬೋದು. ಮತ್ತು ಸಾಸೇಜ್ ಹಾಕಿ ಫ್ರೈ ಮಾಡಿದಂಥ, ಮತ್ತು ಫ್ರೈ ಮಾಡಿಟ್ಟ ನಾನು ಇದುಂಟಲ್ಲ ಕ್ಯಾಪ್ಸಿಕಮ್, ಕ್ಯಾಬೇಜ್, ಆನಿಯನ್ ಅದನ್ನು ಕೂಡ ಹಾಕಿ ಇದನ್ನು ಈ ರೀತಿ ನಾನು ಟೂತ್ ಪಿಕ್ಕಿಂದ ಚುಚ್ಚಿಬಿಟ್ಟು ನಾನು ಫ್ರೈ ಮಾಡ್ತೇನೆ. ಅಂದರೆ ಅದು ಮೆಲ್ಟ್ ಆಗಬೇಕಲ್ಲ, ಇದು ನಾವು ಚೀಸ್ ಹಾಕಿದ್ದೇವಲ್ಲ ಅದು ಮೆಲ್ಟ್ ಆಗಲಿಕ್ಕೆ 2 ಕಡೆಯೂ ನಾನು ಫ್ರೈ ಮಾಡ್ತೇನೆ. ಇದನ್ನು ಚೆನ್ನಾಗಿ ಬರುತ್ತೆ. 2 ಕೂಡ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ. ಇದು ನೋಡಿ, ನಾನು ಇಲ್ಲಿ ಎಗ್ ಹಾಕಲಿಲ್ಲ, ಇದಕ್ಕೆ ಬರೀ ವಿದೌಟ್ ಎಗ್ ಮಾಡ್ತಾಯಿದ್ದೇನೆ. ಇದು ನಾನು ಫ್ರೈ ಮಾಡಿದೆ ಅಲ್ಲ ಅದನ್ನು ಹಾಕ್ತಾಯಿದ್ದೇನೆ. ಈ ರೀತಿ ಬಾರ್ಬಿಕ್ಯೂ ಟೈಪ್ ಫ್ರೈ ಮಾಡಿದೆ ಅಲ್ಲ ಅದನ್ನು ಹಾಕ್ತಾಯಿದ್ದೇನೆ. ಚೀಸ್ ಹಾಕಿಬಿಟ್ಟು ಸೇಮ್ ಪ್ರೊಸೆಸ್, ಮಯೋನೀಸ್ ಎಲ್ಲ ಹಾಕಿಬಿಟ್ಟು ಎಷ್ಟು ಬೇಕೋ ಅಷ್ಟು ಚೀಸ್ ಮಯೋನೀಸ್ ಹಾಕಿ ಚೆನ್ನಾಗಿ ಬರುತ್ತೆ. ಇದನ್ನು ಕೂಡ ಆ ರೀತಿ 2 ಕಡೆಯೂ ಫ್ರೈ ಮಾಡಿ. ಇದು ಸಮೋಸ ಕೂಡ ಮಾಡ್ಬೋದು. ಇದನ್ನು ಫಿಲ್ ಮಾಡಿಬಿಟ್ಟು ಹೇಗೆ ಮಾಡಿದರೂ ಒಳ್ಳೆಯದಾಗುತ್ತೆ. ಇದು ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗಾಗಿದೆ ಅಂತ ತಿಳಿಸಿ. ಮಕ್ಕಳಿಗೆ ಅಂತೂ ಈ ರೀತಿ ಎಲ್ಲ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ ನೋಡಿ. ಇದಕ್ಕೆ ಮಯೋನೀಸ್, ಕೆಚಪ್ ಎಲ್ಲ ಹಾಕಿಬಿಟ್ಟು ಈ ರೀತಿ ತಿಂದರೆ ಉಂಟಲ್ಲ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹೊಸದಾಗಿ ನೋಡೋರು ಯಾರಾದಿದ್ದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್.